ಖುಷಿ ಸುದ್ದಿಯನ್ನು ಕೊಟ್ಟ ಆಂಕರ್ ಅನುಶ್ರೀ ಮತ್ತು ರೋಷನ್. ಹೌದು ಸ್ನೇಹಿತರೆ, ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಆಂಕರ್ ಅನುಶ್ರೀ ಹಾಗೆ ರೋಷನ್ ಒಂದು ಖುಷಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಸೊ ಅಷ್ಟಕ್ಕೂ ಏನು ಆ ಖುಷಿ ಸುದ್ದಿ? ಸೊ ಇದನ್ನು ಸಿಹಿ ಹಂಚೋದ್ರ ಮೂಲಕ ಒಂದು ವ್ಯಕ್ತಪಡಿಸಿದ್ದಾರೆ. ಎಲ್ರಿಗೂ ಸಿಹಿ ಹಂಚಿ ಈ ಒಂದು ಖುಷಿಯನ್ನು ಸಂಭ್ರಮಿಸಿದ್ದಾರೆ. ಒಂದು ಕನ್ನಡದ ಖ್ಯಾತ ನಿರೂಪಕಿ ಆದಂತಹ ಒಂದು ಅನುಶ್ರೀ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಅಷ್ಟಕ್ಕೂ ಏನು ಆ ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಎಳೆಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಒಂದು ಆಂಕರ್ ಅನುಶ್ರೀ ಹಾಗೆ ಒಂದು ಈ ರೋಷನ್ ಅವರ ಜೋಡಿ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತೆ? ಇವರು ಹೇಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಈ ಜೋಡಿ ಹೇಗಿದೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಆಂಕರ್ ಅನುಶ್ರೀ ಹಾಗೆ ರೋಷನ್ ಇಬ್ಬರು ಒಂದು ಒಳ್ಳೆಯ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇಂದಿನ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂತಹ ಜೋಡಿ ಸಿಗೋದು ತುಂಬ ಅಂದರೆ ತುಂಬ ಕಷ್ಟ. ಯಾಕಪ್ಪ ಅಂತಂದರೆ ಪ್ರೀತಿ ಮಾಡಿಬಿಟ್ಟು ಮದುವೆ ಆದವರೆಲ್ಲ ಚೆನ್ನಾಗಿ ಇರೋದಿಲ್ಲ. ಸೊ ಹಲವಾರು ದಿನಗಳ ಕಾಲ ಜೊತೆಯಲ್ಲಿ ಇರ್ತಾರೆ, ಅದಾದಮೇಲೆ ಪ್ರೀತಿ ಪ್ರೇಮ ಅಂತಕ್ಕಂಥದ್ದನ್ನು ಮಾಡ್ತಾರೆ, ಅದಾದಮೇಲೆ ಮದುವೆಯನ್ನು ಕೂಡ ಆಗ್ತಾರೆ. ಅದಾದಮೇಲೆ ಏನಾಗುತ್ತೆ ಅಪ್ಪ ಅಂತ ಅಂದರೆ, ಸೊ ಮದುವೆಯನ್ನು ಆದಮೇಲೆ ಯಾವ ರೀತಿ ಆಗಿಬಿಡುತ್ತಪ್ಪ ಅಂತಂದರೆ ಜೀವನ, ಸೊ ಒಂಥರ ಜಲಸಿಯಲ್ಲಿ ಫೀಲ್ ಆಗ್ತಾ 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 ಬರ್ತಾರೆ. ಸೊ ಆಮೇಲೆ ಡಿವೋರ್ಸ್ಗೆ ಬಂದು ಆ ಒಂದು ಮದುವೆ ನಿಂತ್ಕೊಂಡು ಬಿಡುತ್ತೆ. ದಟ್ಸ್ ಆಲ್. ಈ ರೀತಿ ಆಗೋದ್ರಿಂದ ಏನಾಗ್ತಿದೆ ಅಪ್ಪ ಅಂತಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಆಗಿರ್ಬೋದು, ಒಂದು ಸಿನಿಮಾ ಇಂಡಸ್ಟ್ರಿಗೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ. ಯಾಕಪ್ಪ ಅಂತಂದರೆ ಇಲ್ಲಿ ಯಾವ ರೀತಿ ಆಗಿಬಿಟ್ಟಿದೆ ಅಪ್ಪ ಅಂತಂದರೆ, ಮದುವೆ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಕೆಲವು ದಿನಗಳ ಕಾಲ ಒಂದು ಎಂಜಾಯ್ ಮಾಡೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಸೊ ಅಂತಹ ಒಂದು ಜೋಡಿಗಳ ಮಧ್ಯೆ ಈ ಜೋಡಿ ತುಂಬ ವಿಶೇಷ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಯಾಕಪ್ಪ ಅಂತಂದರೆ ಹಲವಾರು ಜೋಡಿಗಳು ಈ ರೀತಿಯಾಗಿ ಮಾದರಿಯಾಗಿ ಕೂಡ ಇದ್ದಾವೆ. ಸೊ ಅಂಥದ್ರಲ್ಲಿ ಒಂದು ಹಲವಾರು ಜೋಡಿಗಳು ಹೇಳಬೇಕು ಅಂತಂದ್ರೆ, ಒಂದು ತಮ್ಮ ಗಂಡನನ್ನಾಗಲಿ ತಮ್ಮ ಹೆಂಡತಿಯನ್ನಾಗಲಿ ಸೊ ಯಾರನ್ನಾದ್ರೂ ಕೂಡ ವಿಧಿವಶವನ್ನ ಮಾಡಿಕೊಂಡಿದ್ದಾರೆ. ಇಬ್ರು ಚೆನ್ನಾಗಿದ್ರೆ ವಿಧಿ ಆಟಲ್ಲಿ ಸೊ ವಿಧಿ ಒಂದು ಆಟವನ್ನು ಆಡ್ಬಿಡತ್ತೆ ಬಾಳಲ್ಲಿ. ಸೊ ಆ ರೀತಿಯಾದ ಘಟನೆಗಳು ತುಂಬ ಇವೆ. ಪುನೀತ್ ರಾಜ್ಕುಮಾರ್ ಅವರನ್ನು ನೋಡ್ಬೋದು. ಹಾಗೆ ಈ ಕಡೆ ನೋಡ್ಬೇಕಪ್ಪ ಅಂದರೆ ಚಿರಂಜೀವಿ ಸರ್ಜಾ, ಈ ಕಡೆ ನೋಡ್ಬೇಕಪ್ಪ ಅಂತಂದರೆ ಮೇಘನಾ ರಾಜ್ರವರು ತುಂಬಾ ಒಬ್ಬ ಒಂಟಿತನ ಅವರಿಗೆ ಕಾಡ್ತಾ ಇದೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಇಲ್ಲಿ ಇನ್ನೂ ಯಾರಪ್ಪ ಅಂತಂದರೆ ವಿಜಯ ರಾಘವೇಂದ್ರ ಅವರ ಪತ್ನಿ ಆದಂಥ ಸ್ಪಂದನ. ಸೊ ತುಂಬಾ ಒಂದು ಒಳ್ಳೆಯ ಜೀವನವನ್ನು ನಡೆಸ್ತಿರುವಂಥ ಇವರನ್ನು ದೇವರು ಒಂದು ತುಂಬ ಮೋಸ ಮಾಡಿಬಿಡ್ತಾನೆ ಇವರಿಗೆ. ಈ ರೀತಿಯಾದ ಘಟನೆಗಳು ತುಂಬ ನಡೀತಾ ಇವೆ. ಅಂಥದ್ರಲ್ಲಿ ಮತ್ತೆ ಈ ಕಡೆ ನೋಡಬೇಕಪ್ಪ ಅಂತಂದರೆ ಇಲ್ಲಿ ಅನುಶ್ರೀ ಮತ್ತು ರೋಷನ್ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ಇವರು ಆದಷ್ಟು ಬೇಗ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದು ಬರ್ತಾ ಇದೆ. ಸೊ ಆ ಗುಡ್ ನ್ಯೂಸ್ ಏನು ಅಂತದನ್ನು ನೋಡೋದಾದರೆ, ಸೊ ಇವರೇನಾದರೂ ಒಂದು ಗಂಡು ಮಗುವಾಗಿದೆಯಾ, ಸೊ ಇವರು ಏನಾದರೂ ಗರ್ಭಿಣಿ ಆಗಿದ್ದಾರಾ, ಸೊ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರಾ ಅಂತಕ್ಕಂಥದ್ದನ್ನು ನೋಡಬೇಕಪ್ಪ ಅಂತಂದರೆ, ಸೊ ಆ ರೀತಿಯಾದ ಮಾಹಿತಿಗಳು ಇನ್ನೂವರೆಗೂ ಎಲ್ಲೂ ದೊರಕಿಲ್ಲ. ಸೊ ಇಲ್ಲಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಆಂಕರ್ ಅನುಶ್ರೀ ಅವರ ಗಂಡ ರೋಷನ್ ರವರು ಒಂದು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಿದ್ದಾರಂತೆ. ಸೊ ಆ ಬಿಸ್ನೆಸ್ಗೆ ತುಂಬಾ ಒಂದು ಒಳ್ಳೆಯ ಪ್ರಾಫಿಟೇಬಲ್ ಆಗಿ ಮಾಡುವಂಥ ಒಂದು ಕನಸು ಆಂಕರ್ ಅನುಶ್ರೀ ಆಗಿ ರೋಷನ್ ರವ್ರದ್ದು ಇದೆ ಅಂತೆ. ಸೊ ಆದಷ್ಟು ಬೇಗ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿ, ಆ ಬಿಸ್ನೆಸ್ನಲ್ಲಿ ಇವರು ಒಂದು ಗೆದ್ದು ಬರಲಿ ಅಂತಕ್ಕಂಥದ್ದನ್ನು ಎಲ್ಲರೂ ಆಶಿಸೋಣ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಇವ್ರ ಬಗ್ಗೆ ಅನ್ನೋದನ್ನು ಕಮೆಂಟ್ ಮಾಡಿ.